ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನಮ್ಮ ದೇವರ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಏಕಾದಶಿ ಹಬ್ಬ, ಅಂದರೆ ಇದು ನಮ್ಮ ಮನೆ ದೇವರ ಹಬ್ಬ ಅಂತಂದು ಹೇಳ್ಬೋದು. ನಮ್ಮ ಮನೆ ದೇವರ ಹಬ್ಬ ಯಾವುದಾದ್ರೂ ಇದೆಯಾ ಅಂದರೆ ಇದೇನೆ, ಏಕಾದಶಿ ಹಬ್ಬನೇ ನಾವು ಮಾಡೋದು ಮನೆ ದೇವರ ಹಬ್ಬ ಅಂತಂದು. ನಮ್ಮ ಮನೆ ದೇವರು ಇರೋದು ಈ ಊರಲ್ಲಿ ಅಲ್ಲ, ಅಂದರೆ ನಮ್ಮೂರಲ್ಲಿ ಅಲ್ಲ, ಪರಶಾಂಪದ ಆ ಕಡೆ ಜುಂಜುರಗುಂಟೆ ಅಂತ ಇದೆ, ಅದ್ರ ಪಕ್ಕ ಮತ್ಸಮುದ್ರ ಅನ್ನೋ ಒಂದು ಹಳ್ಳಿಲಿ ಇದೆ. ಹಾಗಾಗಿ ನಾವು ಎದ್ದಿದ ತಕ್ಷಣ ಎಲ್ಲ ಪೂಜೆ ಎಲ್ಲ ಮುಗಿಸಿ, ಮನೆಯಲ್ಲಿ ವಾರ ಎಲ್ಲ ಮುಗಿಸಿ, ಆಮೇಲೆ ಪೂಜೆ ಮುಗಿಸಿ ನೆಕ್ಸ್ಟ್ ನಾವು ಹೊರಟಿದ್ದು ಈ ಪರಶಾಂಪರದ ಮೇಲೆ ನಾವು ಹೋಗೋದು ಆ ದೇವಸ್ಥಾನಕ್ಕೆ, ಆ ಊರಿಗೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹೂವು ಹಣ್ಣು ಎಲ್ಲ ತಗೊಳ್ಳೋಣ ಅಂತಂದು ಈಗ ನಾವು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ ಏಕಾದಶಿ ಹಬ್ಬ. ಅಣ್ಣ ತಮ್ಮದಿರ ದೇವರು ಅಂತಾರಲ್ಲ, ಹಾಗೆ ನಮ್ಮದು. ಎಲ್ಲರೂ ನಮ್ಮ ಕುಲಸ್ಥರೆಲ್ಲ ಸೇರಿಬಿಟ್ಟು ಅಲ್ಲಿ ದೇವರು ಅಡುಗೆ ಮಾಡಿಬಿಟ್ಟು ದೇವರಿಗೆ ಪೂಜೆ ಮಾಡಿ ಎಡೆ ಇಟ್ಟು ಈ ರೀತಿ ಹಬ್ಬ ಮಾಡ್ತೀವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ತೀನಿ, ತೋರಿಸ್ತೀನಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ. ಈಗ ಬಂದುಬಿಟ್ಟು ಇಲ್ಲಿ ಅಜ್ಜಿ ಹತ್ರ ನಾನು ಫಸ್ಟ್ ಟೈಮ್ ನಾವು ಕಾರ್ ತೊಗೊಂಡಾಗ ಇಲ್ಲಿನೇ ತೊಗೊಂಡೋಗಿದ್ದು, ಅದಕ್ಕೆ ತೆಂಗಿನಕಾಯಿ ಇಲ್ಲಿ ತೊಗೊಂಡೋಗೋಣ ಅಂತ ಬಂದೆ. ನಾನು ಜೋಡಿ ತೆಂಗಿನಕಾಯಿ ತೊಗೊಂಡೆ ಅಲ್ಲಿ ಪೂಜೆ ಮಾಡಿಸ್ಬೇಕು ಅಂತ. ಹಾಗೆ ಮನೆಯಲ್ಲೇ ಒಂದು ದೊಡ್ಡದೊಂದು ಪ್ಲೇಟ್ ಅಂತದ್ದು ತಟ್ಟೆ ಅಂತ ತೊಗೊಂಡಿದ್ದೆ. ನಾವೆಲ್ಲೇ ಒಂದು ದೇವಸ್ಥಾನಕ್ಕೆ ಹೋದಾಗ ಕವರ್ಸಲ್ಲಿ ಬ್ಯಾಗ್ಸಲ್ಲಿ ಕೊಡೋದಕ್ಕಿಂತಲೂ ಆ ರೀತಿ ಎಲ್ಲ ಒಂದು ತಟ್ಟೆಯಲ್ಲಿ ಇಟ್ಟು ಕೊಟ್ಟರೆ ಅದೊಂಥರ ಲಕ್ಷಣ ಚೆನ್ನಾಗಿರುತ್ತೆ ಅನ್ನೋದು ಇದು ನನ್ನ ಮನಸ್ಸಿನ ಸ್ಥಿತಿ. ನಾನು ಹೇಳ್ತಾ ಇದ್ದೀನಿ, ಅದು ಬಿಟ್ಟು ಎಲ್ಲರೂ ಅದೇ ರೀತಿ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಆ ರೀತಿ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ದೊಡ್ಡದೊಂದು ಪ್ಲೇಟ್ ತೊಗೊಂಡು ನಾನು ಕಾರಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಈಗ ಇವರು ಕವರಲ್ಲಿ ಎಲ್ಲ ಕೊಟ್ಟರಲ್ಲ, ತೆಂಗಿನಕಾಯಿನೂ, ಕರ್ಪೂರ ಮತ್ತು ಊದುಬತ್ತಿ ಎಲ್ಲನೂ ಕೊಟ್ಟಿದ್ದಾರೆ, ಅರಶಿನ ಕುಂಕುಮ ಎಲ್ಲನೂ. ಇಲ್ಲಿ ಕಾಯಿ ತೊಗೊಂಡು ತೆಂಗಿನಕಾಯಿ, ಆಮೇಲೆ ನಾನು ಅಲ್ಲಿ ಹೂನಾರ ಎಲ್ಲ ತೊಗೊಳ್ಳೋಣ ಅಂತಂದು ಸ್ವಲ್ಪ ಹಣ್ಣು ತೊಗೊಂಡೆ. ಎಲ್ಲನೂ ನಾನು ಒಂದು ಪ್ಲೇಟ್ಗೆ ಜೋಡಿಸ್ಕೊಂಡು ಒಂದು ತಟ್ಟೆಗೆ, ಅದು ಅಲ್ಲಿ ದೇವ್ರ ಪೂಜೆ ಕೊಟ್ಟರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಆ ಥರ ಅನ್ನಿಸ್ತಾ ಇತ್ತು ಮೊನ್ನೆಯಿಂದ. ಅದಕ್ಕೋಸ್ಕರ ಅದೇ ರೀತಿಯೇ ತೊಗೊಂಡು ಹೋಗ್ತಾ ಇದ್ದೀನಿ ಇವತ್ತು. ಹೂನಾರ ಬಂದುಬಿಟ್ಟು 150 ಹೇಳಿದ್ರು, ನಾವು 120 ಕೊಟ್ವಿ ಕೊನೆಯದಾಗಿ. ತುಂಬ ರೇಟು. ಇನ್ಮೇಲೆ ಶ್ರಾವಣದಲ್ಲಿ ಅಂತೂ ಹೂವೇನು ತೊಗೊಳಕ್ಕೆ ಆಗಲ್ಲ, ಯಾಕಂದರೆ ಅಷ್ಟೊಂದು ರೇಟ್ ಇರುತ್ತೆ ಶ್ರಾವಣ ಟೈಮಲ್ಲಿ. ಎಲ್ಲರೂ ಪೂಜೆಗೆ ಹಬ್ಬಗಳಿಗೆ ಅಂತ ಬಳಸ್ತಾ ಇರ್ತಾರೆ. ಅದಕ್ಕೋಸ್ಕರ ಇನ್ನು ಹೂವಿನ ರೇಟ್ ಎಲ್ಲ ಜಾಸ್ತಿ ಆಗೋಗುತ್ತೆ. ಈಗಲೇ ಹಿಂದಿನ ತಿಂಗಳು ಸ್ವಲ್ಪ ಕಡಿಮೆ ಇತ್ತು, ಈಗಾಗಲೇ 50 ರೂಪಾಯಿ ಒಂದು ಕೊಟ್ಟಿದ್ರು ನಮಗೆ ಹಾರ. ಕಾರು ಇದು ಪೂಜೆ ಮಾಡಿಸ್ಬೇಕಾದ್ರೆ ನಾವು ಆಗ ದೇವ್ರಿಗೆ ತಗೊಂಡೋಗಿದ್ವಿ. ಇವಾಗಲೇ 150 ಹೇಳ್ತಿದ್ದಾರೆ. ಹಂಗೆ ಇನ್ನೂ ಶ್ರಾವಣದಲ್ಲಿ 500 ಆಗುತ್ತೆ, 600 ಆಗುತ್ತೆ, 1000 ಆಗುತ್ತೆ, ಆ ರೀತಿ ಆಗುತ್ತೆ. ಹೂವಿನ ರೇಟ್ ತುಂಬ ಆಗುತ್ತೆ ಹೇಳ್ರಿ. ಹಾಗೆ ಇಲ್ಲಿ ಸ್ವಲ್ಪ ನೋಡಿ ಓಡಾಡೋಕ್ಕಾಗ್ತಾ ಇಲ್ಲ ಎಣ್ಣ. ಅವರು ದುಡ್ಡು ಕೇಳಿದ್ರು, ಅವಾಗಿನ್ನೂ ನನ್ನ ಹತ್ರ ಅಂದರೆ 500 ರೂಪಾಯಿ ಇತ್ತು, ಚೇಂಜ್ ಮಾಡಿಸಿರ್ಲಿಲ್ಲ. ಅದಕ್ಕೆ ಚೇಂಜ್ ಕೊಟ್ಟರು ಈಗ ಹೂನಾರ ತೊಗೊಂಡ್ಮೇಲೆ. ಅದಕ್ಕೆ ಕೊಡೋಕೆ ಹೋದರೆ ಆಂಟಿ, ಏನು ಕೊಡ್ತೀಯ ಹೋಗಮ್ಮ, ಎಲ್ಲ ಇದೆ ಅವರಿಗೆ, ಏನು ಕೊಡೋಕೆ ಹೋಗ್ತೀಯಾ, ನಿಂಗೆ ಅಷ್ಟೊಂದು ಹೆಚ್ಚಾಗಿದ್ರೆ ನನಗೆ ಕೊಡು ಅಂತ ಅಂದರು. ಇಲ್ಲ ಪಾಪ, ಹೆಂಗೆ ಅಂದರೆ ಈಗ ಓಡಾಡ್ಕೊಂಡು ಬಂದು ಕೇಳ್ತಾರಲ್ಲ, ಅಂದರೆ ನಡೆದಾಡೋಕ್ಕೆ ಕಾಲಿರುತ್ತೆ ಮತ್ತು ತಿನ್ನೋಕೆ ಕೈ ಇರುತ್ತೆ, ಈ ರೀತಿ ಅಂಥವ್ರು ಕೇಳಿದ್ರೆ ಒಂದು ವೇಳೆ ಕೊಡಲಿಲ್ಲ ಅಂದರೂ ನಡೆಯುತ್ತೆ. ಅವರು ಪಾಪ ಓಡಾಡೋಕ್ಕೆ ಆಗ್ತಾಯಿಲ್ಲ, ಸುಮ್ಮನೆ ಆ ಥರ ಕುತ್ಕೊಂಡೇ ಹೋಗ್ತಾವ್ರಲ್ಲ, ಅಂಥವ್ರಿಗೆ ಕೊಡಲೇಬೇಕಾಗುತ್ತೆ. ಯಾಕಂದರೆ ಅವ್ರು ಏನು ದುಡ್ಡು ತಿನ್ನೋಕ್ಕಾಗಲ್ಲ ಅವ್ರ ಕೈಲಿ. ಸೊ ಅಂಥವ್ರಿಗೆ ಕೊಡಲೇಬೇಕು. ಅದಕ್ಕೋಸ್ಕರ ಇರಲಿ ಬಿಡಿ ಆಂಟಿ, ಪಾಪ ಅವ್ರು ಓಡಾಡ್ತಾ ಇಲ್ಲ, ಅವ್ರಿಗಿದ್ರೂ ಪರವಾಗಿಲ್ಲ ಕೊಡ್ತೀನಿ ಅಂತಂದು ಕೊಟ್ಟೆ. ಹಾಗಂತ ನಾನು ಕೊಟ್ಟಿರೋದು ತೋರಿಸ್ಕೊಳ್ಳೋಕ್ಕೆ ಅಂತಂದು ಹೇಳ್ತಾ ಇಲ್ಲ. ಅದೂ ಅಂತಾರೆ ಸ್ವಲ್ಪ ಜನ, ಏನು ಹೇಳಿದ್ರು ಸ್ವಲ್ಪ ಬೇಡಾಗೆ ತಿಳ್ಕೊಂತಾರೆ ಸ್ವಲ್ಪ ಜನ. ಅದು ತಿಳ್ಕೊಳ್ಳೋದು ಅವ್ರಿಷ್ಟ ಬಿಡಿ, ಅವ್ರು ಹೆಂಗಾದರೂ ತಿಳ್ಕೊಳ್ಳಿ. ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ತಾ ಇದ್ದೀನಿ. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಪರಶಾಂಪುರದಿಂದ ಜುಂಜುರಗುಂಟೆಗೆ, ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜುಂಜುರಗುಂಟೆ ಊರು. ಇಲ್ಲಿಂದ ಹೋಗ್ಬೇಕು. ಇನ್ನು ಮಧ್ಯ ಒಂದೂರು ಸಿಗುತ್ತೆ, ಅದಾದಮೇಲೆ ಮತ್ಸಮುದ್ರ ಸಿಗೋದು. ಹಳ್ಳಿಗಳ ಕಡೆ ಆಗಲೇ ಟೈಮ್ ಆಯ್ತಲ್ಲ, 10:30 11 ಆಗಿದೆ ಅಂದರೆ ಹಿಂಗೆ ಹಸುಗಳು, ಕುರಿಗಳು, ಮೇಕೆಗಳು ಎಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಹೊಲಗಳಿಗೆಲ್ಲ ಮೇಯಿಸ್ಕೊಂಡು ಬರೋಕ್ಕೆ. ಹಂಗಂತಲೇ ದಾರಿಲಿ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ರು. ಅದೊಂದು ಸ್ವಲ್ಪ ಎಲ್ಲ ಕವರ್ ಮಾಡಿದ್ದೀನಿ. ಇಲ್ಲಿ ಶಿವನ ದೇವಸ್ಥಾನ ಇದೆ, ಹೋಗ್ತಾ ರೈಟ್ ಸೈಡಲ್ಲೇ, ಕೈ ಮುಗಿದ್ಬಿಡಿ ನೀವು. ಇಲ್ಲಿಂದ ನೆಕ್ಸ್ಟ್ ಬರೋ ಅಂಥದ್ದೇ ಮತ್ಸಮುದ್ರ ಊರು. ಇಲ್ಲೇ ನಮ್ಮ ದೇವರಿರೋದು. ಅಲ್ಲಿ ಡೈರೆಕ್ಟ್ ನಿಮಗೆ ಕಾಣಿಸ್ತಾ ಇರೋವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಕೊನೆಯದಾಗಿ ತೋರಿಸ್ತೀನಿ ಆ ದೇವಸ್ಥಾನನ. ಹಾಗೆ ಲೆಫ್ಟ್ ಸೈಡ್ ತಿರ್ಕೊಂಡ್ರೆ ನಮ್ಮದು ದಾರ್ಮಾದೇಶ್ವರ ದೇವಸ್ಥಾನ. ಇದು ಅಣ್ಣ ತಮ್ಮದಿರ ದೇವರಾಗಿರೋದ್ರಿಂದ ಚಿಕ್ಕದಾಗಿ ನಾವೇ ಎಲ್ಲ ಅಮೌಂಟ್ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿಸಿರೋದು ದೇವಸ್ಥಾನನ. ಇದೇನು ಯಾವುದೇ ಥರ ಗೌರ್ಮೆಂಟ್ಗೆ ಸೇರಿರೋವಂಥದ್ದಲ್ಲ, ನಾವು ಅಣ್ಣ ತಮ್ಮದಿರ ಎಲ್ಲರೂ ನಡೆಸೋವಂಥ ದೇವರು, ಅಂದರೆ ನಡ್ಕೊಳ್ಳೋ ಅಂಥ ದೇವರು. ನಾವು ಏಕಾದಶಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಅಂತ ಸಿಂಪಲ್ಲಾಗಿ ಹೇಳ್ತೀನಿ. ಈಗ ಇವರು 1 ದಿನದ 2 ದಿನದ ಹಿಂದೆನೇ ನಮಗೆ ಕಾಲ್ ಮಾಡಿ ಹೇಳ್ತಾರೆ, ಈ ರೀತಿ ಹಬ್ಬ ಇದೆ ಬರಬೇಕು ಅಂತ. ಆವಾಗ ನಮ್ಮ ಮನೇಲಿ ಇರುವಂಥದ್ದು ಅಕ್ಕಿ, ಬೆಲ್ಲ, ಬೇಳೆ ಎಲ್ಲ ತಗೊಂಡು ಬಂದುಬಿಟ್ಟು ಇಲ್ಲಿ ಎಲ್ಲರೂ ಒಟ್ಟಿಗೆ, ಅಂದರೆ ಬಂದಿರೋರು ನಮ್ಮ ಅಣ್ಣ ತಮ್ಮದಿರು ಇರ್ತಾರಲ್ಲ, ಅವರು ಅಷ್ಟೇ ಎಲ್ಲರೂ ಅವ್ರವ್ರ ಮನೆಯಿಂದ ತೊಗೊಂಡು ಬರ್ತಾರೆ. ಒಟ್ಟಿಗೆ ಸೇರಿಸ್ಬಿಟ್ಟು ಆ ಅಕ್ಕಿಯಿಂದ ದೇವರಿಗೆ ಎಲ್ಲ ಸ್ವೀಟ್ ಅಡುಗೆ ಎಲ್ಲ ಮಾಡಿಬಿಟ್ಟು
ಬೆಲ್ಲದಿಂದ ಬೇಳೆಯಿಂದ ಅಕ್ಕಿಯಿಂದ ಎಲ್ಲ ಅಡುಗೆ ಮಾಡಿ ದೇವ್ರಿಗೆ ಎಡೆ ಇಟ್ಟು ಇಲ್ಲಿ ಪೂಜೆ ಮಾಡಿ ನೆಕ್ಸ್ಟ್ ನಾವು ಬಂದಿರೋಂಥವ್ರೆಲ್ಲರೂ ಇಲ್ಲೇ ಒಂದು ತಿನ್ ಮೇಲೆ ಬಂದಿರ್ತೀವಲ್ಲ ಊಟ ಮಾಡ್ಕೊಂಡು ಹೋಗುವಂಥದ್ದು. ಇದೇ ರೀತಿನೇ ನಮ್ಮ ಹಬ್ಬ ವರ್ಷ ಮಾಡೋದು ನಾವು. ತುಂಬ ಚೆನ್ನಾಗಿರುತ್ತೆ. ಏನೋ ಎಲ್ಲ ಒಂದು ಮನೆಯವ್ರೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅಲ್ಲಿ ಬಂದರೆ. ನೋಡಿ ಇವರೆಲ್ಲ ನಮ್ಮ ಇದಕ್ಕೆ ಸೇರಿರೋಂಥವ್ರು, ನಮ್ಮ ದೇವ್ರಿಗೆ ಸೇರಿರೋಂಥವ್ರು. ನಾವು ಬಂದ್ಬಿಟ್ಟು ಈಗ ಪೂಜೆಗೆಲ್ಲ ಕೊಟ್ಟಿದ್ದಾಯಿತು, ಆಗಲೇ ಪೂಜೆನೂ ಆಯಿತು. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನಮ್ಮ ದೇವ್ರಿಗೆ ನಡ್ಕೊಳ್ಳೋ ಅಂತಾರೆ, ನಮ್ಮ ಅಣ್ಣ ತಮ್ಮದಿರು ಅವ್ರು ಇರ್ತಾರಲ್ಲ. ಸೊ ಅವರು ನಾವು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಇಲ್ಲಿ ಕರೆದು ಮಾತಾಡಿಸ್ತಾ ಇದ್ರು. ತುಂಬ ಖುಷಿ ಅನ್ನಿಸ್ತು. ಹೌದಾ, ಇಲ್ಲಿಯವರು ಎಲ್ಲ ನೋಡ್ತಾರಲ್ಲ, ತುಂಬ ಜನ ಇದ್ದಾರೆ. ಇನ್ನೊಂದು ಈ ಮತ್ಸಮುದ್ರದಲ್ಲೇ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ. ಆಮೇಲೆ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದೆ ನಾನು, ಅವಾಗ ತುಂಬ ಜನ ಕಾಮೆಂಟ್ ಮಾಡಿದ್ರು, ನಮ್ಮೂರಿಗೆ ಬಂದಿರಾ ನೀವು, ನಮ್ಮೂರಿಗೆ ಬಂದಿರಾ ಅಂತಂದು. ತುಂಬ ಖುಷಿ ಅನ್ನಿಸ್ತು. ಹೌದಾ, ನಮ್ಮ ದೇವ್ರಿರೋ ಅಂಥ ಊರಲ್ಲೇ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅಂತ ನನಗೊಂಥರ ಖುಷಿ ಆಯಿತು. ಹಾಗೆ ಇಲ್ಲಿ ಏನು ಬರಿತಾ ಇದ್ದಾರೆ ಇವರು ಅಂದರೆ, ದೇವರಿಗೆ ಒಡವೆ ತರಬೇಕು ಅಂತಂದು ಪ್ರತಿಯೊಂದು ಮನೆಗೂ 2,000 ಅಮೌಂಟ್ ಅನ್ನೋದು ಕೊಡ್ತಾವ್ರೆ, ಅಂದರೆ ಹೇಳ್ತಾವ್ರೆ ಕೊಡಬೇಕು ನೀವು ಅಂತಂದು. ಅದಕ್ಕೆ ಚೀಟಿ ಬರೀತಾವ್ರೆ, ಕೊಟ್ಟಿರೋದೆಲ್ಲರದು ಆ ರೀತಿ ಲೀಸ್ಟ್ ತಗೊಂಡು ಬರೆದು ಕೊಡ್ತಾರೆ. ನಾವು ಹಿಂದಿನ ವರ್ಷ ಹೋಗಿರಲಿಲ್ಲ, ಸ್ವಲ್ಪ ನಮಗೆ ಎಲ್ಲೋ ಬೇರೆ ಕಡೆ ಇದ್ವಿ ನಾವು ಆ ಟೈಮಲ್ಲಿ, ಅದಕ್ಕೋಸ್ಕರ ಅದು ಪೆಂಡಿಂಗ್ ಇತ್ತು. ಅದಕ್ಕೆ ನಾವು ಈಗ 2,000 ಕಟ್ಟಿಬಿಟ್ಟು ಅದು ರೆಸಿಪ್ಟ್ ಹಾಕ್ಸ್ಕೊಂಡು ಬಿಲ್ಲು ಬ್ಯಾಗಲ್ಲಿ ಇಟ್ಕೊಂಡು ಈಗ ತೆಂಗಿನಕಾಯಿ ಎಲ್ಲ ಹೊಡೆದಿರೋದು ಕೊಟ್ಟರಲ್ಲ ಪೂಜೆ ಮಾಡಿ, ಈಗ ಅದನ್ನು ಕಾರಲ್ಲಿ ಇಟ್ಬರೋಣ ಅಂತಂದು ಹೋಗ್ತಾ ಇದ್ದೀನಿ. ಆಮೇಲೆ ಊಟ ಮಾಡಬೇಕು, ಇನ್ನೂ ಊಟ ಮಾಡಿಲ್ಲ, ಸುಮ್ಮನೆ ಪ್ರಸಾದ ಒಂದು ಆ ಥರ ತಿಂದ್ಕೊಂಡು ಕೈ ಮುಗಿದು ದೇವ್ರಿಗೆ ಈಗ ಹೋಗ್ತಾ ಇದ್ದೀನಿ. ಅಮೌಂಟ್ ಎಲ್ಲ ಕೊಟ್ವಿ ನಾವು. ಹೋಗ್ಬಿಟ್ಟು ಆ ಕಾರಲ್ಲಿ ಇಟ್ಟು ಬಂದು ನೆಕ್ಸ್ಟು ನಾನು ತೋರಿಸ್ತೀನಿ, ಹಾಗೇನೆ ನೋಡ್ತಾ ಇರಿ. ಈ ಸ್ಯಾರಿನ ತುಂಬ ಹಳೇದು ಹೇಳ್ರಿ ಸ್ಯಾರಿ ಇದು, ಸುಮಾರು ಅಂದರೆ ಆಗಲೇ ಒಂದು 3 ಟೈಮ್ಸ್ ನಾನು ವೇರ್ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಹಬ್ಬಗಳ ಟೈಮಲ್ಲಿ ಹಾಕ್ಕೊಂಡ್ರೆ ಮಾತ್ರ ಎಕ್ಸಲೆಂಟ್ ಕಲರು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ನಾವು ನೋಡೋದಕ್ಕೂ. ಸ್ಯಾರಿ ತುಂಬ ಚೆನ್ನಾಗಿದೆ, ಕಾಟನ್ ಸ್ಯಾರಿ. ಆದರೆ ಕಾಟನ್ ಥರನೇ ಇಲ್ಲ, ಅಷ್ಟೊಂದು ಸಾಫ್ಟಾಗಿದೆ. ನಾವು ಹೆಂಗೆ ವೇರ್ ಮಾಡಿದ್ರೆ ಅದೇ ಥರನೇ ಕುತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಇನ್ನೂ ವೀಡಿಯೋಗಿಂತಲೂ ರಿಯಲಿ ತುಂಬ ಚೆನ್ನಾಗಿದೆ ಸ್ಯಾರಿ. ವೀಡಿಯೋದಲ್ಲಿ ಒಂಥರ ಕಲರ್ ಕಾಣಿಸ್ತಾ ಐತೆ, ರಿಯಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ಸ್ಯಾರಿನೇ ಕೇಳಿದ್ದಾಯಿತು ಲೇಡೀಸ್ ಎಲ್ಲ, ಎಲ್ಲಿ ತೊಗೊಂಡ್ರಿ ಅಂತ. ಹಂಗೆ ಯಾವುದಾದ್ರೂ ಒಂದು ಹಬ್ಬಗಳ ಟೈಮಲ್ಲಿ ಈ ಥರ ಸ್ಯಾರೀಸು, ಈ ಥರ ಕಲರ್ ಇರೋ ಅಂಥವು ನಾವು ವೇರ್ ಮಾಡಿದ್ರೆ ಭಾಳ ಚೆನ್ನಾಗಿರ್ತೀವಿ, ನಾವೇ ಒಂದು ಹೈಲೈಟಾಗಿ ಕಾಣಿಸ್ತಾ ಇರ್ತೀವಿ. ಹಾಗಾಗಿ ಹಬ್ಬಗಳ ಟೈಮಲ್ಲಿ, ಇಂಥ ಟೈಮಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಇರುವಂಥವು, ಇಲ್ಲ ಒಂದು ಫಂಕ್ಷನ್ಸಲ್ಲಿ ಆಗಿರ್ಬೋದು ಬ್ರೈಟ್ನೆಸ್ ಇರೋದು ಜಾಸ್ತಿ ಹಾಕಿ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗೇ ಕಾಣಿಸ್ತಾ ಇರ್ತೀವಿ, ಹೈಲೈಟಾಗಿ ಅಷ್ಟೇ. ಈಗ ಅದು ತಟ್ಟೆ ಇಟ್ಬಿಟ್ಟು ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಈ ಕಡೆ ಸೈಡಿಗೆ ಬಿಡೋಕ್ಕೆ ಕಾರ್ನ ತೆಗೆದ್ರು, ಯಾಕಂದರೆ ಅಲ್ಲಿ ಸ್ವಲ್ಪ ರೋಡ್ಗೆ ಬಿಟ್ಟಿದ್ರು ಕಾರು. ಹಾಗಾಗಿ ಅದು ಬಿಟ್ಬಿಟ್ಟು ಆ ಕಡೆ ಬಂದ್ವಿ ನೋಡಿ ಊಟಕ್ಕೆ. ಆಗಲೇ ನಾವು ಬರೋಷ್ಟರಲ್ಲಿ ತುಂಬ ಜನ ಎಲ್ಲರೂ ಊಟ ಮಾಡಿ ಹೋಗ್ತಾಯಿದ್ರು. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ನಾನೊಂದು 3 ಸಾರಿ ಊಟ ಮಾಡಿದ್ದೀನಿ ಈ ದೇವಸ್ಥಾನದಲ್ಲಿ. ನಮ್ಮ ಊಟ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಅಂದರೆ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಪಾಯಸ, ಚಿತ್ರಾನ್ನ, ಅನ್ನ, ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡಿಸಿದ್ರು. ಈಗ ಎಲ್ಲರೂ ನೋಡ್ರಿ ಊಟಕ್ಕೆ ಅಂತ ಕೂತಿದ್ದಾರೆ. ಈಗ ನಾನು ಈ ಕಡೆ ಕೂತಿದ್ದೀನಿ, ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಕವರ್ ಮಾಡ್ತಾವ್ರೆ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಮಾಡಿ ಆದಮೇಲೆ ಮತ್ತು ಇಲ್ಲಿ ಪೂಜೆ ಮಾಡೋ ಅಂತಾರೆ ಇರ್ತಾರಲ್ಲ, ಅವರು ಪೂಜಾರಪ್ಪ ಅವರು, ಅವರೇ ನನಗೆ ಕಾಲ್ ಮಾಡಿದ್ದು ಬರಬೇಕು, ಹಿಂಗೆ ಹಬ್ಬ ಇದೆ ಅಂತಂದು. ಒಂದೊಂದು ಸಾರಿ ಮಿಸ್ ಆಗಿಬಿಡ್ತಾರೆ, ಅವರು ಮಿಸ್ ಮಾಡ್ಕೊತಾರೆ, ಎಷ್ಟೊಂದು ಜನಕ್ಕೆ ಕಾಲ್ ಮಾಡಿ ಹೇಳ್ಬೇಕಲ್ಲ ಅಂತ. ಈಗ ಒಂದು ಐಡಿಯಾ ಬಂದಿದೆ ಎಲ್ರಿಗೂ, ಒಂದು ಗ್ರೂಪ್ ಅನ್ನೋದು ಕ್ರಿಯೇಟ್ ಮಾಡಿಬಿಟ್ಟವ್ರೆ. ಆ ಗ್ರೂಪಲ್ಲಿ ನಾವು ಅಪ್ಡೇಟ್ ಮಾಡಿಬಿಡ್ತೀವಿ, ಬಂದುಬಿಡಿ ನೋಡ್ಕೊಂಡು ಅಂತ ಹೇಳಿದ್ದಾರೆ. ಇದು ತುಂಬ ಯೂಸ್ ಆಯಿತು, ಯಾಕಂದರೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಹೇಳ್ಬೇಕು, ನಂಬರ್ ತೊಗೊಂಡ್ರೆ ಆಗಲ್ಲ, ಮಿಸ್ ಮಾಡ್ಕೊತಾರೆ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ಈ ವರ್ಷದಿಂದ ಗ್ರೂಪ್ ಅನ್ನೋದು ಕ್ರಿಯೇಟ್ ಆಯಿತು. ಈಗ ಏನೇ ಒಂದು ಅಪ್ಡೇಟ್ ಇದ್ರೂ ಗ್ರೂಪಲ್ಲಿ ಹೇಳ್ಬಿಡ್ತಾರೆ, ಆರಾಮಾಗಿ ಗ್ರೂಪು ಮೆಸೇಜ್ ನೋಡ್ಕೊಂಡು ಹೋಗ್ಬೋದು. ಇದು ತುಂಬ ಇಷ್ಟ ಆಯಿತು ನನಗೆ, ಇವರು ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿದ್ದು ಇವತ್ತಿನ ದಿನ. ಓಕೆ, ಅದೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟು ಇಲ್ಲಿ ದೇವಸ್ಥಾನ ಹೇಳಿದ್ನಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸಲ್ಲೇ ನಿಮಗೆ ತೋರಿಸಿದೆ. ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ದೊಡ್ಡ ದೇವಸ್ಥಾನ, ಚೆನ್ನಾಗಿದೆ. ಹಾಗೆ ಇಲ್ಲಿ ಕಾರ್ತಿಕ ನಡೆಯುತ್ತೆ ಅಂದರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಒಂದು ವರ್ಷ ಕಾರ್ತಿಕಕ್ಕೂ ನಾನು ಬಂದಿದ್ದೆ, ಆದರೆ ಈ ವರ್ಷ ಹೋದರೆ ನಾನು ತಪ್ಪದೆ ಶೇರ್ ಮಾಡ್ಕೊತೀನಿ ಅದನ್ನು. ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡ್ಸೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ಇಲ್ಲಿ ನಾನು ಮಂಗಳಾರತಿ ಎಲ್ಲ ತಗೊಂಡು ಈಗ ಪ್ರಸಾದ ತೀರ್ಥ ಎಲ್ಲ ತೊಗೊಂಡು ನೆಕ್ಸ್ಟು ನಾವು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಂಡಿದ್ವಿ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ಕುತ್ಕೋಬೇಕು, ಒಂದು 5 ನಿಮಿಷ ಹೋಗಿ ಹೆಂಗೆ ಬರಬಾರ್ದು ಅಂತಾರೆ. ಅದಕ್ಕೋಸ್ಕರ ನಾವು ಕುತ್ಕೊಂಡು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ನಾವು ಊರ ಕಡೆ ಹೊರಡೋಣ ಅಂತಂದು ಹೇಳ್ಬಿಟ್ಟು ಹೊರಗಡೆ ಬಂದ್ವಿ ನೋಡಿ. ಸೊ ಈ ರೀತಿ ಇತ್ತು ನಮ್ಮ ಮನೆಯ ಏಕಾದಶಿ ಹಬ್ಬ, ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಏಕಾದಶಿ ಹಬ್ಬ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅಂತಂದು ಅದನ್ನು ಶೇರ್ ಮಾಡ್ಕೊಳ್ಳಿ, ನನಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಯಾವ್ಯಾವ ರೀತಿ ಮಾಡ್ತಾರೆ, ಯಾವ್ಯಾವ ಸೈಡ್ ಯಾವ ರೀತಿ ಮಾಡ್ತಾರೆ ಅನ್ನೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.